ದರ್ಶನ್ ಭೇಟಿಗೂ ಮುನ್ನ ರಾಯರ ಮಠಕ್ಕೆ ವಿಜಯಲಕ್ಷ್ಮಿ ಅವರು ಹೋಗಿದ್ರು. ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನ ಪಡೆದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಪತ್ನಿ ಹಾಗೂ ಸಹೋದರನಿಂದ ರಾಯರ ಮೊರೆ ಹೋಗಲಾಯಿತು. ರಾಯರು ಹಾಗೂ ಪ್ರಹ್ಲಾದ ರಾಜರಿಗೆ ಪಾದ ಪೂಜೆಯನ್ನ ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ. ಮಠದವರಿಗೆ ಮಾಹಿತಿ ನೀಡದೆ ನೇರವಾಗಿ ಭೇಟಿ ಕೊಟ್ಟು ಪೂಜೆಯನ್ನ ಮಾಡಿದ್ರು. ಬಳಿಕ ನಿನ್ನೆ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದ್ರು ವಿಜಯಲಕ್ಷ್ಮಿ. ದರ್ಶನ್ ಭೇಟಿಗೂ ಮುನ್ನ ರಾಯರ ಮಠಕ್ಕೆ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ರು. ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನ ಪಡೆದ್ರು ದರ್ಶನ್ ಪತ್ನಿ ಹಾಗೂ ಸಹೋದರ ದಿನಕರ್ ತೂಗುದೀಪ್ ಇಬ್ರು ಕೂಡ ರಾಯರ ಮೊರೆ ಹೋಗಿದ್ದಾರೆ. ರಾಯಚೂರು ಪ್ರತಿನಿಧಿ ನೀಲಕಂಠ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠ, ರಾಯರು ಅಂತಂದ್ರೆ ಏನೋ ಒಂದು ಶಕ್ತಿ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಅಪಾರ ಭಕ್ತರು ಬಹಳ ಸಂಕಷ್ಟದ ಸಂದರ್ಭದಲ್ಲಿ ರಾಯರ ಮೊರೆ ಹೋಗ್ತಾರೆ. ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ರಾಯರ ಮೊರೆ ಹೋಗಿ ನಿನ್ನೆ ಪಾದ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಎಷ್ಟೊತ್ತಿಗೆ ಬಂದ್ರು? ಮಠದಲ್ಲೂ ಕೂಡ ಯಾರಿಗೂ ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ, ಡೈರೆಕ್ಟ್ ಆಗಿ ಬಂದು ಸೇವೆಯನ್ನ ಸಲ್ಲಿಸಿದ್ರು ಅಂತ ಕೂಡ ಮಾಹಿತಿ ಇದೆ. ನಿಜ ಸಿಂಧೂರ, ಈಗಾಗಲೇ ಏನೋ ದರ್ಶನ್ ಅವರಿಗೆ ಜಾಮೀನು ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇದೇ ಒಂದು ವಿಚಾರದಲ್ಲಿ ನಿನ್ನೆ ದರ್ಶನ್ ಅವರಿಗೆ ಜಾಮೀನು ಕೊಡಿಸೋದಕ್ಕೆ ಸಹಿ ಮಾಡಿಸೋದಕ್ಕಿಂತ ಮುಂಚೆ ಮಂತ್ರಾಲಯಕ್ಕೆ, ಅಂದ್ರೆ ಮೊನ್ನೆ ದಿನ ರಾತ್ರಿ ಮಂತ್ರಾಲಯಕ್ಕೆ ಬಂದು ಮಂತ್ರಾಲಯದಲ್ಲೇ ತಂಗಿದ್ರು. ತದನಂತರ ಬೆಳಗಿನ ಜಾವ 5:30, 6 ಗಂಟೆ ಸುಮಾರಿಗೆ ಮಠಕ್ಕೆ ಎಂಟ್ರಿ ಕೊಟ್ಟು ಮಠದಲ್ಲಿ ಸಾಮಾನ್ಯ ಭಕ್ತರಂತೆ ಯಾರಿಗೂ ಕೂಡ ಮಾಹಿತಿ ನೀಡದೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ಸಾಮಾನ್ಯವಾಗಿ ಯಾವುದೇ ಸೇವೆ ಮಾಡಿಸ್ಬೇಕಾದ್ರೂ ಒಂದು ಟಿಕೆಟ್ ಮಾಡಿಸ್ಬೇಕು. ಸಾಮಾನ್ಯರಂತೆ ಹೋಗಿ ಪ್ರಹ್ಲಾದ ರಾಜರ ಪಾದ ಪೂಜೆಗೆ ಟಿಕೆಟ್ ಅನ್ನ ಮಾಡಿಸ್ಕೊಂಡು ಸಾಮಾನ್ಯವಾಗಿ ಪೂಜೆಯನ್ನ ಮಾಡ್ತಾರೆ. ರಾಯರ ದರ್ಶನವನ್ನು ಪಡಿತಾರೆ. ರಾಯರ ದರ್ಶನ ಹೋದಂತ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಜಾಮೀನಾಗ್ಲಿ, ಸರಾಗವಾಗಿ ಅವರು ಈ ಒಂದು ಕಂಟಕದಿಂದ ಹೊರಗೆ ಬರ್ಲಿ ಅನ್ನೋ ನಿಟ್ಟಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ರಾಯರು ಅಂದ್ರೆ ಕಲಿಯುಗ ಕಾಮಧೇನು, ಕೇಳಿದ ವರ ಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ಗಾಢವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಅಲ್ಲಿ ಏನು ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ದರ್ಶನ ಪಡ್ಕೊಂಡ ನಂತರ ಬಳ್ಳಾರಿ ಜೈಲಿಗೆ ಹೋಗಿ ಜಾಮೀನು ಪತ್ರಗಳ ಮೇಲೆ ಸಹಿ ಹಾಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು ಸಿಂಧೂರ. ಓಕೆ, ಥ್ಯಾಂಕ್ ಯು ನೀಲಕಂಠ ನಿಮ್ಮೆಲ್ಲ ಮಾಹಿತಿಗೆ.